ವಿಧಾನ ಪರಿಷತ್ಗೆ ನಡೆದಂತ ಬೈ ಎಲೆಕ್ಷನ್ ಅಲ್ಲಿ ಅಲ್ಲ ಸಾರಿ ಚುನಾವಣೆಯಲ್ಲಿ ವಿಧಾನ ಪರಿಷತ್ ಚುನಾವಣೆಯಲ್ಲಿ ನಮ್ಮ ಬಿಜೆಪಿಯ ಅಭ್ಯರ್ಥಿಗಳಾದಂಥ ಪಾಟೀಲ್ ಅವರು ಮತ್ತು ರಘು ಕೌಟಿಲ್ಯ ಅವರು ವಿಜಯಶಾಲಿಯಾಗಿದ್ದಾರೆ. ಅವರಿಗೆ ನಾವು ಅಭಿನಂದನೆ ಸಲ್ಲಿಸ್ತಾ ಇದ್ದೀರಿ. ನಮ್ಮ ವೋಟಿಂಗ್ ಸಿಸ್ಟಮ್ ಅಲ್ಲಿ ನಮ್ಮ 3 ವೋಟುಗಳು ಕ್ರಾಸ್ ಆಗಿದೆ ಅಂತೇಳಿ ಈಗಿರುವಂಥ ಮಾಹಿತಿ ನಮ್ಗೆ ಬಂದಿದೆ. ಯಾರು ಹಾಕಿದ್ದಾರೆ ಅದು ಗೊತ್ತಾಗುತ್ತೆ, ಯಾರು ಮಾಡಿದ್ದಾರೆ ಏನು ಅನ್ನೋದ್ರ ಬಗ್ಗೆ. ಮುಂದೆ ಅದ್ರ ಬಗ್ಗೆ ಪಕ್ಷ ತೀರ್ಮಾನವನ್ನು ನಾವು ತೆಗೆದುಕೊಳ್ತೀರಿ. ಈಗ ನಮ್ಮ ಇಬ್ಬರು ಅಭ್ಯರ್ಥಿಗಳು ಗೆದ್ದಿರೋ ಅಂಥದ್ದು ಖುಷಿ ತಂದಿದೆ. ಸೊ ಅವ್ರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಯಾವ ಮಿಸ್ಟೇಕ್ ಆಗಿದೆ, 1 ಓಟು ನಮ್ಮದು 30 ಓಟು ರಘು ಅವ್ರಿಗೆ ಕೊಟ್ಟಿದ್ರಿ, ಅದರಲ್ಲಿ 1 ಓಟು 30 ಓಟು ರಘು ಅವ್ರಿಗೆ ಕೊಟ್ಟಿದ್ರಿ, ಅದರಲ್ಲಿ 1 ಓಟು ಡಿಸ್ಕ್ವಾಲಿಫೈ ಆಗಿದೆ, ಇನ್ವ್ಯಾಲಿಡ್ ಆಗಿದೆ. 30 ಓಟು ನಾವು ಪಾಟೀಲ್ರಿಗೆ ಕೊಟ್ಟಿದ್ರಿ, ಅದರಲ್ಲಿ 3 ಓಟು ಮಿಸ್ ಆಗಿದೆ. ಇನ್ನು 4 ಓಟನ್ನು ನಾವು JDSಗೆ ಕೊಟ್ಟಿದ್ವಿ. 4 ಓಟನ್ನು ನಾವು JDSಗೆ ಕೊಟ್ಟಿದ್ರಿ. ಸೊ ನಮ್ಮದು 3 ಓಟು ಹೆಚ್ಚು ಕಮ್ಮಿ ಆಗಿರುವಂಥದ್ದು ಕಾಣ್ತಾ ಇದೆ ಇದರಲ್ಲಿ. ಅದರಿಂದ ಯಾರು ಆ ಥರ ಪಾರ್ಟಿಗೆ ದ್ರೋಹ ಬಗ್ದಿದ್ದಾರೆ ಅವರು ಸಿಕ್ಕಾಕೊಂತಾರೆ. ಅದ್ರ ಮೇಲೆ ಪಾರ್ಟಿ ಖಚಿತ. ನಾನು ಇವ್ರನ್ನೂ ಕೊಟ್ಟಿದ್ದೀನಿ, ಯಾರ್ಯಾರು ನಾವು JDSಗೆ ಮತ ಹಾಕಿದ್ದೀರಿ ಅವರು ಅವ್ರು ಕೊಟ್ಟಿದ್ದೀರಿ. ನಾವು ಇದೆ ಎಲ್ಲ ಕೊಟ್ಟಿದ್ದೀವಿ. ಸೀಕ್ರೆಟ್ ಬ್ಯಾಲೆಟ್ ಆಗಿರೋದ್ರಿಂದ ನಿಮ್ಮ ಪಕ್ಷದ ಅಧಿಕೃತ ಅಭ್ಯರ್ಥಿಗೆ ನಿಮ್ಮವರೇ ಮತ ಚಲಾವಣೆ ಮಾಡದೇನೆ ಕ್ರಾಸ್ ವೋಟ್ 3 ಜನ ಮಾಡಿದ್ದಾರೆ ಅಂತಾರೆ. ನಿಮ್ಮ ಮೈತ್ರಿ ಪಕ್ಷಕ್ಕೆ ಆ 4 ಗ್ಯಾರಂಟಿಯಾಗಿ ವೋಟ್ ಹಾಕಿದ್ದಾರೆ ಅಂತ ಹೇಗೆ ಹೇಳ್ತೀರಾ? ಯಾಕೆಂದ್ರೆ JDS ಅಭ್ಯರ್ಥಿಗೆ 14 ಮತ ಮಾತ್ರ ಬಿದ್ದಿರೋದು, ಅವರು ವೋಟ್ ಇರ್ತಕ್ಕಂಥದ್ದು 18. ಅಂದ್ರೆ ಇದು JDSನವರೇ ಕೈ ಕೊಟ್ಟಿದ್ದಾರೆ ಅವ್ರಿಗೆ, JDS ಅವ್ರಿಗೆ ಅಂತ ಏನೇ ಹೇಳ್ತೀರಾ? ಅದನ್ನ ಈಗ ವಿಶ್ಲೇಷಣೆ ಮಾಡೋಕ್ಕಾಗಲ್ಲ. ಬಟ್ ನಾವು ಅಲಾಟ್ ಮಾಡಿರೋದನ್ನ ಹೇಳಿದಿರಿ. ನಾವು 30 ಪ್ಲಸ್ 4ಕ್ಕೆ ಅಲಾಟ್ ಮಾಡಿದ್ರಿ ನಾವು ಪಾರ್ಟಿಯಿಂದ. ಇದು ನಮ್ಮ ಸಿಸ್ಟಮ್ ಅಲ್ಲಿ ನಾವು ಮಾಡಿದ್ದು. ಸೆಕೆಂಡ್ ಪ್ರಿಫರೆನ್ಸ್ ವೋಟನ್ನು JDSಗೆ ಹಾಕಿದ್ರಿ ನಾವು. ಆ ದೃಷ್ಟಿಯಿಂದ ನಮಗೆ ಕೊಟ್ಟಿರುವಂಥ ಇದರಲ್ಲಿ 3 ಕ್ರಾಸ್ ವೋಟಿಂಗ್ ಆಗಿದೆ ಅಂತ. 4 ಓಟು ನಾವೇನು ಕೊಟ್ಟಿದ್ದೀವಿ ಗ್ಯಾರಂಟಿ ಕೊಡ್ತೀರಾ ಅಂತ? ಅದ ಗ್ಯಾರಂಟಿನೇ. ನಾವು ಈಗ ನಾವು ಅಲಾಟ್ ಮಾಡಿದ್ದೀರಿ 4 ಓಟನ್ನು ಯಾರ್ಯಾರು ಅನ್ನೋದು ನಮ್ಮ ಹತ್ರ ಲಿಸ್ಟು ಇದೆ. ಅಲಾಟ್ ಗ್ಯಾರಂಟಿ ಆಗಿ ಅವ್ರು ವೋಟ್ ಮಾಡಿದ್ದಾರೆ ಅಂತ ಅನ್ಸುತ್ತೆ. ನೀವು JDSಗೆ ಕೊಟ್ಟಂತ 4 ಮತಗಳು JDSಗೆ ಬಿದ್ದಿದೆ ಅಂತ ನಿಮ್ಗೆ ಕನ್ಫರ್ಮ್ ಇದೆಯಾ? ಹೌದು, ಕನ್ಫರ್ಮ್ ಇದೆ. ಅದೇ ಬೆಳಿಗ್ಗೆ ನೀವು ಟಿಪ್ಪಣಿ ಜಾರಿ ಮಾಡಿದ್ರಿ, ನಿಮ್ ಶಾಸಕರ ಮೇಲೆ ಬಹಳ ನಂಬಿಕೆ ಇಟ್ಟಿದ್ರಿ, ನೀವೆಲ್ಲೂ ರಿಸಲ್ಟ್ ಕೂಡ ಕರ್ಕೊಂಡು ಹೋಗಿರ್ಲಿಲ್ಲ. ಹೌದು, ಆದ್ರೆ ಈ ರೀತಿ ಆಗತ್ತೆ ಹೇಳುವಂತ ನಿರೀಕ್ಷೆ ಸಹಜವಾಗಿ ಇರೋದಿಲ್ಲ. ನಿಮ್ಗೆ ಈಗಾಗಲೇ ಒಂದು ಚೂರಾದ್ರೂ ಗುಮಾನಿ ಬಂದಿದೆ ಇಂಥವ್ರು ಮಾಡಿರ್ಬಹುದು ಅಂತ ಅಲ್ಲ. ಅದನ್ನ ಪಾರ್ಟಿ ವೇದಿಕೆಯಲ್ಲಿ ನಾವು ಅಧ್ಯಕ್ಷರು ಎಲ್ಲ ಚರ್ಚೆ ಮಾಡ್ತಾ ಇದ್ದೀರಿ. ಗೊತ್ತಾಗುತ್ತೆ, ಗೊತ್ತಾಗದಿರೋ ಸಾಧ್ಯನೇ ಇಲ್ಲ. ಗೊತ್ತಾಗ್ತೈತೆ ಯಾರು ಪಾರ್ಟಿಗೆ ದ್ರೋಹ ಬಗ್ದಿದ್ದಾರೆ ಅಂತ. ದೇಶದ ಎಲ್ಲಾ ಕಡೆಗಳಲ್ಲೂ ಬಿಜೆಪಿ ಬೇಕು ಅಂತ ಒಂದಷ್ಟು ಜನ ಹೋಗ್ತಾರೆ. ಆದ್ರೆ ಇಲ್ಲಿ ಬಿಜೆಪಿ ಪರಿಸ್ಥಿತಿ ಯಾಕೆ ಹಿಂಗಾಯ್ತು ಅಂತ ನಿಮ್ಮ ಶಾಸಕರೇ ಕೈ ಕೊಟ್ರು. ಏನಕ್ಕೆ ಸಮಸ್ಯೆ ಏನು ಅದನ್ನ ನೋಡ್ಬೇಕು. ಈಗ ಯಾಕೆ ಮಾಡಿದ್ದಾರೆ, ಯಾರು ಮಾಡಿದ್ದಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗ್ತೈತೆ. ಯಾರು ಮಾಡಿದ್ದಾರೆ ಅನ್ನೋದ್ರ ಮೇಲೆ ನಾವು ತೀರ್ಮಾನವನ್ನ ಮಾಡಬೇಕಾಗ್ತದೆ. ಇಲ್ಲ, ಆತರ ವ್ಯಕ್ತಿಶಃ ಏನೋ ಆಗಿರ್ಬೇಕಿಲ್ಲಿ. ಅದನ್ನ ಯಾರು ಮಾಡಿದ್ದಾರೆ ಅಂತ ತಿಳ್ಕೊಂಡ ಮೇಲೆ ನಾವು ಹೇಳಕ್ ಸಾಧ್ಯ ಆಗ್ತದೆ. ಅದಕ್ಕೆ ವೋಟ್ ಯಾರ್ಯಾರು ಮಾಡಿದ್ದಾರೆ ಅವ್ರಿಗೆ ಹೇಳೋಣ. ಈ ಫಲಿತಾಂಶ ನಿಮ್ಮ ಪಾರ್ಟಿಯೊಳಗೆ ಸ್ಥಾನ ಪಲ್ಲಟಗಳು ಮಾಡುತ್ತಾ ನೀವಿರೋ ಹುದ್ದೆ ಇರಬಹುದು, ಅಧ್ಯಕ್ಷರು ಹುದ್ದೆ ಇರಬಹುದು, ಯಾವುದಾದ್ರೂ ಕೂಡ ಬದಲಾವಣೆ ಮಾಡಬಹುದು? ಅದಕ್ಕೂ ಏನು ಸಂಬಂಧ ಇಲ್ಲ. ಇದು ಕ್ರಾಸ್ ವೋಟಿಂಗ್ ಆಗಿರೋದು ಯಾರು ಮಾಡಿದ್ದಾರೆ ಅನ್ನೋದು ಫಸ್ಟ್ ಐಡೆಂಟಿಫೈ ಆಗಬೇಕು. ಅದ್ರ ಮೇಲೆ ಉಳಿದಂಥದ್ದು ಚರ್ಚೆಯನ್ನು ನಾವು ಮಾಡ್ತೀವಿ.